ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ, ಅ ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ ಇನ್ IIFT. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ನಮಗೆ ಇದ್ದಿದ್ದ ಕ್ಲಾಸ್ ಬಂದು FDPP. ಇಟ್ಸ್ ಅ ಸಬ್ಜೆಕ್ಟ್ ರಿಲೇಟೆಡ್ ಟು ಪೋರ್ಟ್ಫೋಲಿಯೋ. ಟುಡೇ ಐ ಗಾಟ್ ಲೇಟ್ ಆಯಿತಾ, ಸೊ ಬಸ್ ಬಂದಿರಲಿಲ್ಲ, ಇನ್ನು ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲ, ಈ ಬ್ಯಾಂಗ್ಳೂರ್ ವೆದರ್ ಅರ್ಥ ಆಗ್ತಿಲ್ಲ. ಮಾರ್ನಿಂಗ್ ಅಷ್ಟು ಬಿಸಿಲು ಹೊಡಿತಿರುತ್ತೆ, ಈವ್ನಿಂಗ್ ಅಷ್ಟರಲ್ಲಿ ಮರ ಎಲ್ಲ ಬೀಳೋ ರೇಂಜಿಗೆ ಮಳೆ ಬಂದಿರುತ್ತೆ. ಇಷ್ಟು ಮಳೆ ಬರ್ತಿದೆ ಅಂದರೆ ಇಲ್ಲಿ ನಮ್ಮ ಕಾಲೇಜ್ ಹತ್ರನೂ ಈ ಥರ ಮರ ಎಲ್ಲ ಬಿದ್ದಿತ್ತು. ಸುಷ್ಮಿತಾ ಮ್ಯಾಮ್ ವಾಸ್ ಟೇಕಿಂಗ್ ಕ್ಲಾಸ್ ಆಯಿತಾ. ಮಧ್ಯ ಪ್ರಿನ್ಸಿಪಲ್ ಮ್ಯಾಮ್ ಬಂದರು. ಏನಕ್ಕೆ ಅಂತಂದರೆ ನಾಳೆ ಹಾಲಿಡೇ ಇದೆ ಅಂತ ಇನ್ಫಾರ್ಮ್ ಮಾಡೋಕ್ಕೆ ಬಂದಿದ್ರು. ಹಾಯ್ ರಾಜು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಗುಡ್. ರಾಜು ಯಾಕೋ ಫುಲ್ ರೆಡಿಯಾಗಿ ಬಂದಿದ್ದಾರೆ. ಲಿಪ್ಸ್ಟಿಕ್ ಹಾಕಿಲ್ಲ ಅಂತಂದ್ರೆ ಯಾಕೆ ಹಾಕೋಬಾ ಚೆನ್ನಾಗಿ ಕಾಣ್ತೀಯ ಅಂತಾರೆ. ಹಾಕೋ ಅಂದ್ರೆ ಮೇಕಪ್ ಮಾಡ್ಕೊ ಬಂದವಳೆ ಅಂತ ಹೆಂಗಿರೋದು ಇಂಥ ಜನರ ಹತ್ರ ಹೆಂಗ್ ಮಾಡೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮ್ಯಾಮ್ ಅಷ್ಟು ಸೀರಿಯಸ್ ಆಗಿ ಕ್ಲಾಸ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಪಕ್ಕದಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದಾಳೆ ಗೊತ್ತಾ? ವಿ ಹ್ಯಾಡ್ ಟು ಸೆಲೆಕ್ಟ್ ಥೀಮ್ಸ್ ಆಯಿತಾ. ಸೊ ವಿ ವರ್ ಡೂಯಿಂಗ್ ದಟ್. ಸೊ ಅಷ್ಟೇ, ಮ್ಯಾಮ್ ಹತ್ರ ಥೀಮ್ ಅಪ್ರೂವಲ್ ತೊಗೋಬೇಕಾಗಿತ್ತು, ತಗೋತಾ ಇದ್ವಿ. ಇನ್ನು 1 ಅವರ್ಗೆ ಒಂದು ಬೇರೆ ಕ್ಲಾಸ್ ಇತ್ತು, ಬಟ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಸೊ ನಾನು ಹೊರಟೆ. ಮೈ ಫ್ರೆಂಡ್ ಹ್ಯಾಡ್ ಅ ಮೀಟಿಂಗ್, ಸೊ ಅವಳು ಹೊರಟ್ಲು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ರ್ಯಾಪಿಡೋ ಬುಕ್ ಮಾಡಿದ್ದೆ, ಸೊ ವೆಯ್ಟ್ ಮಾಡ್ತಾ ಇದ್ದೆ. ಈ ಅಂಕಲ್ ಬಿದ್ದೋಗಿರೋ ಮರದ ಕೊಂಬೆ ತಗೊಬಂದು ಫ್ರೀ ಎಂಟರ್ಟೈನ್ಮೆಂಟ್ ಕೊಡ್ತಾ. ಗಾಳಿ ಮಳೆ ಎಲ್ಲ ಜೋರಾಗಿ ಬಂದಿತ್ತಲ್ಲ, ಸೊ ಮರ ಬಿದ್ದು ತುಂಬ ಡ್ಯಾಮೇಜಸ್ ಆಗಿತ್ತು, ಅದನ್ನು ನೋಡ್ತಾ ಇದ್ದೆ. ಯೂಶಲಿ ಈ ಕಡೆ ಇಷ್ಟು ಟ್ರಾಫಿಕ್ ಇರಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಟ್ರಾಫಿಕ್ ಇತ್ತು. ಆ್ಯಕ್ಚುಲಿ ನನಗೆ ಇವತ್ತು ಊರಿಗೆ ಹೋಗೋ ಪ್ಲಾನ್ ಇತ್ತು. ಅನ್ಫಾರ್ಚುನೇಟ್ಲಿ ಇದಾಗಲಿಲ್ಲ. ಫೈನಲಿ ಮನೆ ಹತ್ರ ಬಂದೆ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.